ಮನವಿ ಪತ್ರ ಸ್ವೀಕರಿಸಿದಂತ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ರೈತರನ್ನು ಉದ್ದೇಶಿಸಿ ಮೊದಲನೇದಾಗಿ ನಮ್ಮ ಆತ್ಮೀಯ ಬಂಧುಗಳೇ, ನನ್ನ ಸಹೋದರರಾದಂಥ ಶಂಕರ ಪಾಟೀಲ್ ಮುನೇನಕೊಪ್ಪ ಅವರು, ಇನ್ನೊಬ್ಬ ಹಿರಿಯ ಸಹೋದರರು, ದಿಟ್ಟ ಧೀಮಂತ ಹೋರಾಟಗಾರರು, ನಾವೆಲ್ಲ ಹೋರಾಟ ಮಾಡಬೇಕು ಕೂಡ ಪ್ರೇರಣೆ ಆಗಿರುವಂಥ ಸುಭಾಷ್ ಚಂದ್ರ ಗೌಡ್ರೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಹೋರಾಟಗಾರರು, ಹಿರಿಯರೇ, ಅಣ್ಣ ತಮ್ಮಂದರೆ ಮಾತಾಡ್ತಿದ್ದೀನಿ. ಈಗಾಗಲೇ ಹಲವಾರು ವಿಚಾರಗಳು ಹೇಳಿದೆ. ಇವತ್ತೇ ನಾನು ನಾವಲ್ಗೊಂದು ನರಗುಂದಿನ ಚಳವಳಿಯನ್ನು ನಾನು ಸೊರಟೂರು ಗ್ರಾಮಕ್ಕೆ ಹೋಗಿದ್ದೆ. ಸೊರಟೂರಲ್ಲಿ ಒಬ್ಬ ರೈತ ಹುತಾತ್ಮ ರೈತ 3 ಜನ ರೈತರು ಅಲ್ಲಿ ಗೋಲಿಬಾರಿಗೆ ಸತ್ತಿದ್ದರು 35 ವರ್ಷದಲ್ಲಿ. ಅವರ ಹುತಾತ್ಮ ದಿವಸವನ್ನು ಆಚರಣೆ ಮಾಡೋದಕ್ಕೆ ನಾವು ಹೋಗಿದ್ದೆ. ಅವರಿಗೆ ನಿಮ್ಮೆಲ್ಲ ನೆನೆಸ್ಕೊಂಡು ಹೆಂಗೆ ಹೋರಾಟ ಮಾಡಿದ್ವಿ, ಏನಾಯಿತು, 2ನೇ ಹೋರಾಟ ಹೆಂಗಾಯಿತು, 1ನೇ ಹೋರಾಟ ಹೆಂಗಾಯಿತು ಎಲ್ಲವನ್ನೂ ಕೂಡ ನಾನು ತಾತ್ಕಾಲಿಕತೆ ಇವತ್ತೇ ನಿಮ್ಮನ್ನು ಭೇಟಿಯಾಗುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಇದೊಂದು ಶುಭ ಸೂಚನೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಹೆಚ್ಚಿಗೆ ಮಾತನಾಡೋದ್ರಾಗ ಅರ್ಥ ಇಲ್ಲ. ರಾಜ್ಯದ ನೆಲ ಜಲ ವಿಷಯ ಬಂದಾಗ ನಾವು ರಾಜಕಾರಣ ಮಾಡಿಲ್ಲ. ಕೆಲವರು ಮಾಡಿದರೂ ಕೂಡ ನಾವು ಅದನ್ನು ತಲೆಗೆ ತಗೊಂಡಿಲ್ಲ. ಮೊಟ್ಟ ಮೊದಲನೇದಾಗಿ ಗೋವಾ ಮುಖ್ಯಮಂತ್ರಿಗಳು ನಿನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ಸರಿಯಲ್ಲ. ನಮ್ಮ ರಾಜ್ಯದ ಹಿತಾಸಕ್ತಿ ಮಾಡೋ ಸಲುವಾಗಿ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ತಗೊಳ್ತೇವೆ. ಅದರ ಬಗ್ಗೆ ಅವ್ರು ಮಾತನಾಡುವಂಥ ಹಕ್ಕು ಅವ್ರಿಗಿಲ್ಲ. ನಾನು ಗೋವಾ ಮುಖ್ಯಮಂತ್ರಿಗಳೇನು ಹೇಳೋದು ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇನೆ. ನಂಬರ್ 1. ನಂಬರ್ 2, ಇವತ್ತು ಇದೊಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ನಮ್ಮ ಹೋರಾಟ ಕಳಸಾ ಬಂಡೂರಿ ನೀರನ್ನು ಪ್ರಾರಂಭ ಮಾಡಬೇಕು. ಯಡಿಯೂರಪ್ಪನವರು ಈಶ್ವರಪ್ಪನವರು ನೀರಾವರಿ ಸಚಿವರಿಂದ ಪ್ರಾರಂಭ ಮಾಡಿದ್ದು. ನಾನು ನೀರಾವರಿ ಸಚಿವ ಮೇಲೆ ಅದಕ್ಕೆ 200 ಕೋಟಿ ರೂಪಾಯಿನ ಖರ್ಚು ಮಾಡಿ ಕೆನಲನ್ನು ಲಿಂಕ್ ಮಾಡುವಂಥ ಕೆನಲನ್ನು ನಾವು ಆಗಲೇ ಮಾಡಿದ್ದೇವೆ. ಮಹದಾಯಿಯಿಂದ ಮಲಪ್ರಭಾಗೆ ನೀರು ಹೆಂಗೆ ಬರಬೇಕು ಅನ್ನೋಂಥ ಲಿಂಕ್ ಮಾಡಿರುವಂಥ ಕಳಸ ಮಾಡಿದ್ದೇವೆ. ಬಂಡೂರಿದು ಉಳಿದಿದೆ. ಬಂಡೂರಿದು ಈ ರಾಜ್ಯದ ಸರ್ಕಾರ ಅದ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡು. 3ನೇದಾಗಿ ಇವತ್ತು ಅದಕ್ಕೆ ಟ್ರಿಬ್ಯುನಲ್ ಆದೇಶ ಆಯಿತು. ಹನುಮಂತ ಸಿಂಗ್ ಪ್ರಧಾನಮಂತ್ರಿ ಇದ್ದಾರೆ. ಆದೇಶ ಆಗುವಂಥ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ಆಯಿತು. ಆದಮೇಲೆ 4 ವರ್ಷ ಚೇರ್ಮನ್ಗೆ ಆಫೀಸ್ ಕೂಡ ಕೊಡಲಿಲ್ಲ. ಮತ್ತೆ ಅದಕ್ಕೆ ಹೋರಾಟ ಮಾಡಬೇಕಾಗ್ತದೆ. ನಾವು 4 ವರ್ಷದ ನಂತರ ಕೆಲಸ ಶುರುವಾಗ್ತದೆ. ಆ ಟ್ರಿಬ್ಯುನಲ್ ಆದೇಶ ಬಂದು ಮತ್ತೆ 3 ವರ್ಷ ಹಂಗೆ ಬಿದ್ದಿತ್ತು. ನಾನು ಮುಖ್ಯಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ಹೋಮ್ ಮಿನಿಸ್ಟರ್ ಆದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅದನ್ನು ಒಪ್ಪಿಸಿ ಎಲ್ಲಕ್ಕಿಂತ ದೊಡ್ಡ ಕೆಲಸ ಇವತ್ತು ಟ್ರಿಬ್ಯುನಲ್ ಆದೇಶ ಆಗಿದೆ. ಟ್ರಿಬ್ಯುನಲ್ ಆದೇಶವನ್ನು ನಾವು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದೀವಿ. ಅಂದರೆ ಇನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. 1. 2ನೇದಾಗಿ ಅದಕ್ಕೆ DPR ಮಾಡಬೇಕಾಗಿತ್ತು. DPR ಮಾಡಿಸಿ ಅದು ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. 3ನೇದಾಗಿ ಪರಿಸರದಾಗ ಒಂದು ಕ್ಲಿಯರೆನ್ಸ್ ಬೇಕಾಗಿತ್ತು. ನಾವೇ ಮುಖ್ಯಮಂತ್ರಿ ಇದ್ದಾಗ ಪರಿಸರ ಕ್ಲಿಯರೆನ್ಸ್ ಕೂಡ ಆಯಿತು. ಈಗ ಉಳಿದಿರುವಂಥದ್ದು ಸುಮ್ಮನೆ ನೆಪಕ್ಕೆ ಗೋವಾದವರು ಮುಂದೆ ಹಾಕ್ಕೊಂಡು ಬರ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದು ಕೇಸ್ ಆಗ್ತಾ ಇದ್ದಾರೆ. ಪರಿಸರ ಆದಮೇಲೆ ಮುಗೀತು. ಆದರೂ ಕೂಡ ಅದು ವನ್ಯಜೀವಿಗಂತಂದು ಮಾಡಿದ್ದಾರೆ. ಅವ್ರಿಗೆ ಅಧಿಕಾರನೇ ಇಲ್ಲ, ಹಕ್ಕ ಇಲ್ಲ. ನಮ್ಮ ರಾಜ್ಯದಲ್ಲಿರುವಂಥ ವನ್ಯಜೀವಿಯ ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ಅವ್ರದ್ದಲ್ಲ. ಆದ್ದರಿಂದ ಈಗ ಅದನ್ನು ಕೂಡ ಈಗ ನಮ್ಮ ಮಂತ್ರಿಗಳಿಗೆ ನಾವು ಸಂಪೂರ್ಣವಾಗಿ ನಾನೇ ಹೋಗಿ ತಿಳಿಸಿದ್ದೀನಿ. ಈ ವಾರ ಈ ಸೋಮವಾರದಿಂದ ಶನಿವಾರವರೆಗೂ ಒಂದು ಸಮಯವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರು, ಗದ್ದಿಗೌಡರು, ಇನ್ನೊಂದು 3-4 ಜನ ಸಂಸತ್ ಸದಸ್ಯರು ಏನು ಮಹದಾಯಿ ವ್ಯಾಪ್ತಿಯಲ್ಲಿ ಬರ್ತದೆ ನಾವೆಲ್ಲರೂ ಸೇರಿ ಹೋಗಿ ಭೇಟಿಯಾಗಿ ಈಗಾಗಲೇ ಅವ್ರು ಕನ್ವಿನ್ಸ್ ಆಗಿದ್ದಾರೆ. ಇನ್ನಷ್ಟು ಕೆಲವು ವಿಚಾರಗಳಿದ್ದಾವೆ, ಅವನ್ನ ಮಾತಾಡಿ